ಅದೃಷ್ಟವಶಾತ್ ಮೂವರು ಮಕ್ಕಳು ಬಚಾವಾಗಿದ್ದಾವೆ. ಮಕ್ಕಳ ಜೊತೆ ಇದ್ದಂತಹ ವೃದ್ಧ ಕೂಡ ಪಾರಾಗಿದ್ದಾರೆ. ಮನೆಯ ಮುಂಭಾಗದಲ್ಲಿದ್ದಂತಹ ಕಾರಣ ಎಲ್ಲರೂ ಬಚಾವಾಗಿದ್ದಾರೆ. ಮೋಹನ್, ಕಾವ್ಯಾರ 1 ವರ್ಷದ ಮಗು ಕೂಡ ಸೇಫ್ ಆಗಿದೆ. ಮೋಹನ್ ಮನೆಯಲ್ಲೇ ಇದ್ದ ತಂಗಿ ಮಕ್ಕಳು ಕೂಡ ಬಚಾವಾಗಿದ್ದಾವೆ. ರಾತ್ರಿಯೇ ಬೆಂಗಳೂರಿಗೆ ದಂಪತಿ ಶಿಫ್ಟ್ ಆಗಿದ್ದಾರೆ. 85% ಸುಟ್ಟ ಗಾಯವಾಗಿರುವಂತಹ ದಂಪತಿಯ ಸ್ಥಿತಿ ಚಿಂತಾಜನಕವಾಗಿದೆ, ಗಂಭೀರವಾಗಿದೆ. ಮೊನ್ನೆಯಷ್ಟೇ ಸುಮಾರು 50 ಸಂಬಂಧಿಕರೊಂದಿಗೆ ಹಬ್ಬವನ್ನ ಆಚರಿಸಿದ್ರು. 2-3 ದಿನಗಳಲ್ಲಿ ಮಗು ನಾಮಕರಣಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಸಂಭ್ರಮದ ಮಧ್ಯೆಯೇ ಇದೀಗ ನಿಗೂಢ ಸ್ಫೋಟವೊಂದು ಸಂಭವಿಸಿದೆ. ಮತ್ತೆ ಸ್ಥಳೀಯರು ಹಲವಾರು ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಲಿಂಡರ್ ಸ್ಫೋಟ ಆಯ್ತಾ ಅಂತ ನೋಡಿದಂತಹ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮೇ ಬಿ ಮನೆಯಲ್ಲಿ ಬಾಯ್ಲರ್ ಏನಾದರೂ ಇತ್ತಾ ಅಂತ ನೋಡಿದಂತಹ ಸಂದರ್ಭದಲ್ಲಿ ಬಾಯ್ಲರ್ ಕೂಡ ಬ್ಲಾಸ್ಟ್ ಆಗಿಲ್ಲ. ಬೇರೆ ಏನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ಆದರೆ ಗಂಡ ಹೆಂಡತಿಯ ಪರಿಸ್ಥಿತಿ ಚಿಂತಾಜನಕವಾಗಿದೆ. 85% ಈಗ ದೇಹ ಸುಟ್ಟು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಉಳಿಯೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಪರಿಸ್ಥಿತಿ ಚಿಂತಾಜನಕ, ಗಂಭೀರವಾಗಿದೆ. ನೋಡಿ, 85% ಅಷ್ಟು ಕೂಡ ದೇಹ ಏನಾದರೂ ಸುಟ್ಟು ಹೋಗಿದ್ದಿದ್ರೆ ಯಾವ ಭಾಗ ಅತಿ ಹೆಚ್ಚು ಸುಟ್ಟ ಗಾಯಗಳಿಂದ ಸುಟ್ಟಿದೆ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಬಟ್ ಆದರೆ 85% ಅಂತಂದರೆ ಬದುಕೋದು ಕೂಡ ಸ್ವಲ್ಪ ಕಷ್ಟ ಸಾಧ್ಯ.